ಹಲೋ, ಎಲ್ಲರಿಗೂ ಶ್ವೇತಾ ಪುಟ್ಟ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಈ ದಿನ ನಿಮಗೆ ಯಾವ ರೆಸಿಪಿ ಹೇಳ್ಕೊಡ್ತೀನಿ ಅಂತ ಹೇಳಿದರೆ, ಜವಳಿಕಾಯಿ ಪಲ್ಯ ಮಾಡೋಕ್ಕೆ ನಾನು ಏನೇನು ಐಟಮ್ಸ್ ತೊಗೊಂಡಿದ್ದೀನಿ ಅಂತ ಮೊದಲನೇದಾಗಿ ತೋರಿಸ್ಬಿಡ್ತೀನಿ. ಒಗ್ಗರಣೆಗೆ ನಾನು ಹಸಿಮೆಣ್ಸಿಕಾಯಿ ಖಾರಕ್ಕೆ ತಕ್ಕಷ್ಟು ತೊಗೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ. ಇಲ್ಲಿ ಮಸಾಲೆಗೆ ಸಾಂಬಾರು ಪುಡಿ, ಕುರ್ಷಾಣಿ ಪುಡಿ, ಉಪ್ಪು, ಬೆಲ್ಲ ತೊಗೊಂಡಿದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ಸು ಜವಳಿಕಾಯಿ ತೊಗೊಂಡಿದ್ದೀನಿ. ಇದನ್ನು ಜವಳಿಕಾಯಿನ ಚಿಕ್ಕದಾಗಿ ಕ್ಲೀನ್ ಮಾಡಿಕೊಂಡು ಈ ಥರ ಕಟ್ ಮಾಡಿಕೊಂಡು, ನಮ್ಮ ಕಡೆ ಎಲ್ಲ ಸೋಸ್ಕೊಳೋದು ಅಂತ ಹೇಳ್ತೀವಿ, ನಿಮ್ಮ ಕಡೆ ಏನು ಹೇಳ್ತಾರೋ ಗೊತ್ತಿಲ್ಲ, ಯಾರ್ಯಾರ ಕಡೆ ಏನೇನು ಹೇಳ್ತಾರೆ ಅಂತ. ಜವಳಿಕಾಯಿ ಈ ಥರ ಎಲ್ಲ ಸೋಸ್ಕೊಂಡು ಇದನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಜವಳಿಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, ಅಂದರೆ ಹುರ್ಕೊಂಡಿದ್ದೀನಿ, ನನ್ನ ಭಾಷೆಯಲ್ಲಿ ಚೆನ್ನಾಗಿ ಹುರಿದಿದ್ದೀನಿ. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ತೋರಿಸ್ತೀನಿ. ನೆಕ್ಸ್ಟ್ ಪ್ರೊಸೀಜರ್, ಪಾತ್ರೆ ಗ್ಯಾಸ್ ಮೇಲಿಟ್ಟು ಗ್ಯಾಸ್ ಹಚ್ಚಿ ಪಾತ್ರೆ ಕಾಯೋಕ್ಕೆ ಇಟ್ಬಿಡೋಣ, ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಪಾತ್ರೆ ಕಾದಿದೆ. ಇವಾಗ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ, 2-3 ಸ್ಪೂನು ಎಣ್ಣೆನೂ ಕಾಯಲಿ. ಇದಕ್ಕೆ ಸಾಸಿವೆ ಜೀರಿಗೆ ಹಾಕೊಳ್ಳೋಣ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ, ಜೀರಿಗೆ ಹಾಕ್ಕೊಳ್ಳೋಣ. ನೆಕ್ಸ್ಟು ಸಾಸಿವೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಎಂತ ಇಲ್ಲ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ, ಕರಿಬೇವು ಹಾಕ್ಕೊಳ್ಳೋಣ, ಈರುಳ್ಳಿ ಹಾಕ್ಕೊಳ್ಳೋಣ. ನೋಡಿ, ಇವತ್ತು ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಇಷ್ಟ ಆದರೂ ಕಾಮೆಂಟ್ ಮಾಡಿ, ಆಗದೇ ಇದ್ರೂ ಕಾಮೆಂಟ್ ಮಾಡಿ. ಅಷ್ಟೇ, ಚೆನ್ನಾಗಿ ಫ್ರೈ ಮಾಡಿ. ಇದು ಈರುಳ್ಳಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಮೆಣಸಿನ್ಕಾಯಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಟೊಮೆಟೊ ಹಾಕ್ಕೊಳ್ಳೋಣ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನನಗೂ ಅಷ್ಟಾಗಿ ಮಾಡೋಕ್ಕೆ ಬರೋದಿಲ್ಲ, ಆದರೂ ಪ್ರಯತ್ನ ಮಾಡ್ತಿದ್ದೀನಿ. ನಿಮ್ಮ ಪ್ರೋತ್ಸಾಹ ಚೆನ್ನಾಗಿತ್ತು ಅಂದರೆ ಆದಷ್ಟು ಇನ್ನೂ ಹೆಚ್ಚಿನ ವೀಡಿಯೋಗಳು ಹಾಕ್ತೀನಿ. ಓಕೆ, ಇದು ಟೊಮೊಟೊನು ಚೆನ್ನಾಗಿ ಬೇಯಲಿ ಇದರಲ್ಲಿ. ನೋಡಿ, ಟೊಮೊಟೊನೂ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಜವಳಿಕಾಯಿ, ಇದನ್ನು ಇದಕ್ಕೆ ಇಟ್ಬಿಡೋಣ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಜವಳಿಕಾಯಿ ಮುಳುಗೋಷ್ಟು ನೀರು ಹಾಕೋಣ, ಯಾಕೆಂದರೆ ಜವಳಿಕಾಯಿ ಬೇಯಬೇಕಲ್ವ, ಅದಕ್ಕೋಸ್ಕರ ನೀರು ಹಾಕೋಣ. ನೋಡಿ, ಜವಳಿಕಾಯಿ ಬೇಯೋಷ್ಟು ನೀರು ಹಾಕ್ಬಿಟ್ಟು ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಸಾಲೆಗೆ ತಗೊಂಡಿದ್ವಲ್ಲ ಅದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು, ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಡೋಣ. ಅಂದರೆ ನನ್ನ ಭಾಷೆಯಲ್ಲಿ ಒಂದು ಪ್ಲೇಟ್ ಮುಚ್ಚಿಬಿಡೋಣ ಅಷ್ಟೇ. ಇದು ಚಿಕ್ಕೂರಿಲಿ ಸ್ವಲ್ಪ ಹೊತ್ತು ಬೇಯಲಿ, ಅಷ್ಟೊತ್ತಿಗೆ ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಳೋಣ. ನಾನು ಇವತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಇದ್ದೀನಿ. ಅದನ್ನು ಒಂದಿನ ರೆಸಿಪಿ ತೋರಿಸ್ತೀನಿ. ಜಸ್ಟ್ ಇವಾಗ ನಾನು ಅಕ್ಕಿ ರೊಟ್ಟಿ ರೆಡಿ ಮಾಡ್ಕೋತೀನಿ. ಓಕೆ, ಸಾರಿ ಫ್ರೆಂಡ್, ಆವಾಗಲೇ ನಾನು ಹಸಿ ಕೊಬ್ಬರಿ ತುರಿ ತೊಗೋಬೇಕಿತ್ತು. ನಾನು ತೊಗೊಂಡಿರಲಿಲ್ಲ, ನನಗೂ ಸ್ಕಿಪ್ ಆಗಿಬಿಟ್ಟಿತ್ತು ಹಾಕೋದು. ಈ ಕೊಬ್ಬರಿ ಹಸಿ ಫ್ರೆಶ್ ಆಗಿರುತ್ತಲ್ಲ, ಕಾಯಿ ಹುಡ್ಕೊಂಡು ಇದನ್ನು ಸ್ವಲ್ಪ ತುರಿದಿಟ್ಕೋಬೇಕು. ಇದನ್ನು ಸಹ ಪಲ್ಯಕ್ಕೆ ಮಿಕ್ಸ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಪಲ್ಯ ಬೇಯೋ ಗ್ಯಾಪಲ್ಲಿ ನಾನು ಬೆಂಡೆಕಾಯಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಮೆಣಸಿನ್ಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ, ಈ ಕಡೆ ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಬೆಂಡೆಕಾಯಿ ಚಟ್ನಿ ರೆಸಿಪಿನ ಇನ್ನೊಂದು ದಿನ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಜವಳಿಕಾಯಿ ಚೆನ್ನಾಗಿ ಬೆಂದಿದೆ. ಇವಾಗ ಏನಿಲ್ಲ, ನಾವು ಇಟ್ಕೊಂಡಿದ್ವಲ್ಲ ಬ್ಯಾಲೆನ್ಸ್ ಐಟಮ್ಸು, ಕುರ್ಷಾಣಿ ಪುಡಿ, ಸಾಂಬಾರು ಪುಡಿ, ಕೊಬ್ಬರಿ ತುರಿನ ಇದಿಷ್ಟು ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಜವಳಿಕಾಯಿ ಪಲ್ಯ
ಸಿಂಪಲಾಗಿ ರೆಡಿ ಆಗುತ್ತೆ. ನೋಡಿ, ಇವತ್ತಿನ ನನ್ನ ಜಾವಳಿಕಾಯಿ ಪಲ್ಯ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಏಕೆಂದರೆ ನಾನು ಇನ್ನೂ ನೆಕ್ಸ್ಟ್ ತುಂಬ ಅಡುಗೆ ವಿಡಿಯೋ ಮಾಡಬೇಕು, ಇನ್ನು ಬೇರೆ ಥರ ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ ಇದೆ. ಅದನ್ನು ಒಂದು ವಿಡಿಯೋ ಮಾಡ್ತೀನಿ. ಏಕೆಂದರೆ ನನಗೆ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಗೊತ್ತಿಲ್ಲ ಯಾವ ಥರ ಈ ಚಾನಲಲ್ಲಿ ಎಲ್ಲ ಕಂಟೆಂಟನ್ನು ಒಂದೇ ಚಾನಲಲ್ಲಿ ಹಾಕಬೇಕು, ಬೇರೆ ಬೇರೆ ಚಾನಲ್ ಕ್ರಿಯೇಟ್ ಮಾಡಬೇಕು ಗೊತ್ತಿಲ್ಲ. ಅದನ್ನು ನಾನು ನಿಮಗೆ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ. ಇವತ್ತಿನ ಜಾವಳಿಕಾಯಿ ಪಲ್ಯ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ನೋಡಿ, ಬಿಸಿ ಬಿಸಿಯಾಗಿರೋ ಜಾವಳಿಕಾಯಿ ಪಲ್ಯ ರೆಡಿಯಾಗಿದೆ. ಈಗ ಅಕ್ಕಿ ರೊಟ್ಟಿ ಜೊತೆ ತಿಂತೀವಿ ನಾವಿವತ್ತು. ಓಕೆ, ಬಾಯ್ ಫ್ರೆಂಡ್.